ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಡ್ಯಾಡ್? ಇನ್ನು ಎಷ್ಟು ದಿನ ಈ ಹೌಸ್ ಅರೆಸ್ಟ್? ಏನ್ ಮಾಡೋದು ಮಗನೇ, ಅದು ನಿನ್ನನ್ನ ಕಿಡ್ನಾಪ್ ಮಾಡಿ ನನ್ನಿಂದ ಕೋಟ್ಯಾಂತರ ರೂಪಾಯಿ ರಾನ್ಸಮ್ ಕಲೆಕ್ಟ್ ಮಾಡಬೇಕು ಅಂತಿರೋ ಆ ಗ್ಯಾಂಗ್ ಇನ್ನೂ ಸಿಕ್ಕಿಲ್ವಂತೆ. ಆ ಗ್ಯಾಂಗ್ ಸಿಗೋವರೆಗೂ ನೀವು ನಿಮ್ಮ ಮಗನ್ನ ಸೇಫ್ ಆಗಿಡಿ ಅಂತ ಕಮಿಷನರೇ ಹೇಳಿದ್ದಾರೆ. ನೋಡು ವಿದ್ಯಾ, ನನಗೆ ಹಣದ ಚಿಂತೆ ಅಲ್ಲ ಮಗನೇ, ನಿನ್ನ ಜೀವಕ್ಕೇನಾದ್ರೂ ಅಪಾಯ ಆದ್ರೆ ಅಂತ ಅಷ್ಟೇ. ಹಾಗಂತ ಇನ್ನು ಎಷ್ಟು ದಿನ ಈ ಗೆಸ್ಟ್ ಹೌಸ್ ಅಲ್ಲೇ ಇರೋದು? ಒಬ್ಬ ಫ್ರೆಂಡ್ ಇಲ್ಲ, ಫೋನ್ ಇಲ್ಲ, ಇಂಟರ್ನೆಟ್ ಇಲ್ಲ. ಓ ಹಾಗೆಲ್ಲ ಹೇಳ್ಬಾರ್ದು ವಿದ್ಯಾ. ನೋ ಡ್ಯಾಡ್, ಐ ಕಾಂಟ್. ಕೂಲ್ ಡೌನ್. ನೋಡು, ನಾನು ಏನೇ ಮಾಡಿದ್ರು ಅದು ನಿನ್ನ ಒಳ್ಳೇದಕ್ಕೋಸ್ಕರ. ಓಕೆ, ಪ್ಲೀಸ್ ಕೂಲ್ ಡೌನ್. ಈಗ ಡ್ಯಾಡಿಗೆ ಆಫೀಸ್ನಲ್ಲಿ ಸ್ವಲ್ಪ ಅರ್ಜೆಂಟ್ ಆಗಿ ಕೆಲಸ ಇದೆ, ಹೋಗ್ಬೋದಾ? ಸ್ಮೈಲ್. ಗುಡ್ ಬಾಯ್. ಚಿತ್ರ, ಐ ಮಿಸ್ ಯು. ಇವತ್ತಾದ್ರೂ ನೀನ್ ಸಸ್ಪೆನ್ಸ್ ಓಪನ್ ಮಾಡಪ್ಪ, ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ನನ್ನ ಮಗಳು ಮಾಡಿದ ತಪ್ಪನ್ನೇ ಈಗ ನನ್ನ ಮಗ ಮಾಡಿದಾನೆ. ಅಂದ್ರೆ ಯಾರಿ ಹುಡುಗಿ? ಅದೇ ಈಗ ನಾವು ತಿಳ್ಕೋಬೇಕಾಗಿರೋ ವಿಷಯ. ಅಬ್ದುಲ್ಲನ್ ಕೊಡು. ಅಣ್ಣ, ಈ ಫೋಟೋಗೆ ನಿಮ್ಮ ಹತ್ರ ಹೇಗ್ ಬಂತಣ್ಣ? ವಿದ್ಯೆನ ಬೆಡ್ರೂಮ್ ಅಲ್ಲಿ ಸಿಕ್ತು. ಯಾಕೋ? ಅವತ್ತು ಮೆರವಣಿಗೆಲಿ ನಿಮ್ಗೆ ಅವಮಾನ ಮಾಡದ್ನಲ್ಲ ಆ ಗಿರಿಗೆ ಫ್ರೆಂಡ್ ಅಣ್ಣ ಇವಳು. ಓ, ಗಿರಿನ ಗೇಟ್ ಹತ್ರನ ವೆಯ್ಟ್ ಮಾಡೋದಕ್ಕೆ ಹೇಳು. ನಿನ್ನಂತೂ ನನ್ನ ಮಗಳನ್ನ ಸೊಸೆ ಮಾಡ್ಕೋತೀನಿ ಅಂತ ಹೇಳ್ತಿರೋದು. ಹಾಗೇನಿಲ್ಲ ಕಣ, ಈ ಸೊಸೈಟಿನಲ್ಲಿ ನನಗೆ ಎಂತ ಸ್ಟೇಟಸ್ ಇದೆಯೋ ಅದೇ ಸ್ಟೇಟಸ್ ನಿನಗೂ ಇದೆ. ಅದಕ್ಕೆ ನಿನ್ ಜೊತೆ ಸಂಬಂಧ ಬೆಳೆಸ್ತಿರೋದು. ಎಲ್ಲ ನನ್ನ ಮಗಳ ಅದೃಷ್ಟ. ಇನ್ನ ಬರ್ತೀನಪ್ಪ, ಬಾಯ್. ಅವನ್ ಒಳಗ್ ಕಳ್ಸು. ಓಕೆ ಸರ್, ಒಳಗೋಗಿ. ನಮಸ್ಕಾರ ಸರ್. ನಿನ್ನ ಎಲ್ಲೋ ನೋಡ್ದಾಗಿದೆಯಲ್ಲ ಸರ್, ಅವತ್ತು ಟ್ರಾಫಿಕ್ ಅಲ್ಲಿ. ಓ, ನೀನಾ? ಏನ್ ಸಮಾಚಾರ? ಮತ್ತೇನಾದ್ರೂ ಗಲಾಟೆ ಮಾಡೋದಕ್ಕೆ ಬಂದ್ಯಾ? ಹಾಗೇನಿಲ್ಲ ಸರ್, ಅವತ್ತು ನಿಮ್ಮ ಹತ್ರ ಆ ರೀತಿ ನಡ್ಕೊಂಡಿದ್ದಕ್ಕೆ ಸಾರಿ ಕೇಳ್ತಾ ಇದ್ದೀನಿ. ಛೇ, ಅದನ್ನ ನಾನು ಅವತ್ತೇ ಮರೆತು ಬಿಟ್ಟೆ. ಅದಕ್ಕೆ ನಿನ್ನನ್ನು ಕಣ್ಣಿಡಿಯೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಯ್ತು. ಇರ್ಲಿ, ಬಂದ ವಿಷಯ ಏನು? ಸರ್, ಇವಳು ನನ್ನ ಫ್ರೆಂಡು ಚಿತ್ರ. ಚಿಕ್ಕ ವಯಸ್ಸಿಂದನೂ ಜೊತೆಲೇ ಬೆಳೆದಿದ್ದೀವಿ. ವೆರಿ ಗುಡ್. ಮದುವೆ ಮಾಡ್ಕೋಬೇಕು ಅಂತಿದ್ದೀರಾ? ಸರ್, ಇಲ್ಲ ಸರ್, ನಿಮ್ ಮಗನೂ ಇವಳು ಇಬ್ರು ಪ್ರೀತಿಸ್ತಿದ್ದಾರೆ. ನಿಜ? ನಿನ್ನ ನಿಮ್ ಮಗನಿಂದ ಇವಳು ತಾಯಿ ಆಗ್ತಿದ್ದಾಳೆ. ಸಂಪ್ರದಾಯದ ಪ್ರಕಾರ ನಡಿಬೇಕಾದ್ದು ಈ ತರ. ಏನಯ್ಯ ನಿಮ್ಮ ಜನರೇಷನ್? ತಪ್ಪಾಗೋಗಿದೆ, ನೀವು ಅದನ್ನೆಲ್ಲ ಮರೆತು ಇವರಿಬ್ರಿಗೂ ಮದುವೆ ಮಾಡಿಸಿ ಸರ್. ಅದ್ ಹೇಗ್ ಸಾಧ್ಯ? ನೋಡಪ್ಪ, ಒಂದು ದೃಷ್ಟಿನಲ್ಲಿ ನೋಡಿದ್ರೆ ಇದು ದೊಡ್ಡ ತಪ್ಪು. ಸರ್, ಲವ್ ಮಾಡೋದ್ರಲ್ಲಿ ತಪ್ಪೇನಿದೆ ಸರ್? ಓಕೆ, ಹಾಗಾದ್ರೆ ನಿನ್ನ ಶೂ ಪಾಲಿಶ್ ಮಾಡ್ತೀಯಾ? ಸರ್, ಲವ್ ಮಾಡೋದ್ ತಪ್ಪಲ್ಲ ಅಂತ ನೀನ್ ಹೇಳ್ದೆ, ಹಾಗೆ ಅವರಿಬ್ರು ಲವ್ಗೋಸ್ಕರ ನೀನು ನನ್ನ ಶೂ ಪಾಲಿಶ್ ಮಾಡೋದು ತಪ್ಪಲ್ಲ ಅಂತ ನಾನು ಹೇಳ್ತೀನಿ. ಗುಡ್, ಕರೆಕ್ಟ್ ರೂಟ್ ಅಲ್ಲಿ ಇದೆಯಾ? ಯಾಕೆ ನಿಲ್ಲಿಸ್ಬಿಟ್ಟೆ? ಕಮಾನ್, ಇನ್ನೂ ಸ್ವಲ್ಪ ಚೆನ್ನಾಗಿ ಪಾಲಿಶ್ ಮಾಡೋ. ಏನೇ ಆಗಲಿ, ಒಳ್ಳೆ ಕೆಲ್ಸಗಾರ ಕಣಯ್ಯ ನೀನು. ಇದೇ ಕೆಲಸ ಮಾಡ್ಕೊಂಡು ನೀನ್ ಜೀವನ ಮಾಡ್ಬೋದು. ಓ, ಮುಖ್ಯವಾದ ವಿಷಯನೇ ಮರೆತು ಬಿಟ್ಟಿದ್ದೆ. ನಮ್ಮ ಹುಡುಗರದೆಲ್ಲ ಒಂದೇ ಗೋಳು ಕಣಯ್ಯ. ಅವತ್ತೇನೋ ನೀನು ಅವ್ರಿಗೆಲ್ರಿಗೂ ಹೊಡೆದಿಯಂತೆ, ಅದಕ್ಕೆ ಇವತ್ತು ಅವರೆಲ್ಲ ಸೇರ್ಕೊಂಡು ನಿನಗೆ ಹೊಡಿಬೇಕಂತೆ. ಪ್ಲೀಸ್ ಒಂದ್ಸಲ ಹೊಡ್ಸ್ಕೊತೀಯಾ? ಬಾರು ಹೋಗೋಣ. ನನ್ ಮದ್ವೆಗೋಸ್ಕರ ನೀನ್ ಅನುಭವಿಸ್ತಾ ಇರೋ ಅವಮಾನ ಸಾಕು. ಮದ್ವೆ ಹೇಗಾಗ್ಬೇಕು ಅಂತ ನನಗ್ ಗೊತ್ತು. ಚಿತ್ರ,
ಕಾನೂನು ನನಗೂ ಗೊತ್ತು. ಕಲ್ಲಿನ ಜೊತೆ ಗಾಜು ಗುದ್ದಾಡೋದಕ್ಕೆ ಬರಬಾರದು. ನನ್ನ ಮಗನ ಪ್ರೀತಿಗೋಸ್ಕರ ನಿನ್ನ ಸೊಸೆ ಅಂತ ಒಪ್ಕೋಬಹುದು. ಆದ್ರೆ ನಾಳೆ ನೀನು ನನ್ನ ಮನೆಗೆ ಬಂದ ಮೇಲೆ ಗ್ಯಾಸ್ ಬರ್ಸ್ಟ್ ಆಗೋ ಅಥವಾ ಮಾಡಿ ಮೇಲಿಂದ ಕಾಲ್ ಜಾರಿ ಬಿದ್ದು ಸತ್ಲು ಅಂತ ನ್ಯೂಸ್ ಬಂದ್ರೆ ಅದಕ್ಕೆ ನಾನು ಜವಾಬ್ದಾರ ಅಲ್ಲ. ಚಿತ್ರ, ನಿನ್ ಮದ್ವೆಗೆ ಜಾತಿ ಮತ ಅಂತಸ್ತು ಯಾವುದು ಅಡ್ಡ ಅಲ್ಲ, ನಾನೇ ಅಡ್ಡ. ಅದನ್ನ ನಾನೇ ಸರಿ ಮಾಡ್ತೀನಿ. ಹೇಳಿ ಸರ್, ನಾನೇನ್ ಮಾಡ್ಬೇಕು? ಇದು ಫ್ರೆಂಡ್ಶಿಪ್ ಅಂದ್ರೆ. ಈಗ ನಾವೊಂದು ಆಟ ಆಡೋಣ. ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ನಿನಗೆ ಹೊಡಿತಾ ಇರ್ತಾರೆ. ನೀನೇನಾದ್ರೂ ಜ್ಞಾನ ತಪ್ಪು ಕೆಳಗೆ ಬಿದ್ರೆ ಸೋತೆ ಅಂತ. ಆಗ ಇವಳಿಗೂ ನನ್ನ ಮಗನಿಗೂ ಮದುವೆ ಕ್ಯಾನ್ಸಲ್ಲು ಅಂತ. ಓಕೆನಾ? ಓಕೆ ಓಕೆ ಓಕೆ, ರೆಡಿ ರೆಡಿ ರೆಡಿ, ಬನ್ರಪ್ಪ. ಹೋಗು. ಚಿಯರ್ಸ್. ಬಿಟ್ಬಿಡಿ ಪ್ಲೀಸ್ ಸರ್, ಪ್ಲೀಸ್ ಬೇಡ ಸರ್, ಪ್ಲೀಸ್. ಅವತ್ತು ನಮ್ಮ ಹುಡುಗರಿಗೂ ಹೊಡಿಬೇಕಾದ್ರೆ ನೀನ್ ತುಂಬಾ ಎಂಜಾಯ್ ಮಾಡ್ತಿದ್ಯಂತೆ. ಇವತ್ತು ನಾನು ಎಂಜಾಯ್ ಮಾಡ್ತೀನಿ. ಇಲ್ಲ, ಇಬ್ರು ಎಂಜಾಯ್ ಮಾಡೋಣ. ಓಕೆ? ಸರ್, ಅವತ್ತು ಇವನ ಹತ್ರ ಒದೆ ತಿಂದಾಗ್ಲೂ ಇಷ್ಟು ಸುಸ್ತಾಗ್ಲಿಲ್ಲ ಸರ್. ಆದ್ರೆ ಇವತ್ತು ಹೊಡೆಯೋದು ತುಂಬಾ ಕಷ್ಟ ಆಗ್ತಿದೆ ಸರ್. ಇವನ್ ಮನುಷ್ಯನೇ ಅಲ್ಲ ಸರ್. ಸ್ಟ್ರಾಂಗ್ ಬಾಯ್. ಸ್ಟ್ರಾಂಗ್ ಬಾಯ್. ಯಾವ ಊರು ನಿಂದು? ಮಂಡ್ಯ. ಓ, ಮಂಡ್ಯದ ಗಂಡುನಾ? ಪರೋಪಕಾರಕ್ಕೋಸ್ಕರ ಪ್ರಾಣ ಕೊಡಕ್ಕೂ ಅಂಜದೇ ಇರೋ ಕನ್ನಡಿಗ. ಶಬಾಷ್. ನೀನು ನಮ್ಮ ಮನೆಗೆ ಕಾಲಿಟ್ಟ ಗಳಿಗೆ ತುಂಬಾ ಚೆನ್ನಾಗಿದೆ ಕಣಮ್ಮ. ನಂಗೆ ತುಂಬಾ ಸಂತೋಷ ಆಗಿದೆ. ಒಂದು ಒಳ್ಳೆ ದಿನ ನೋಡಿ ನಿನ್ನ ಮದುವೆ ವಿಷಯ ಮಾತಾಡೋದಕ್ಕೋಸ್ಕರ ನಿಮ್ಮ ಮನೆಗೆ ಬರ್ತೀನಿ. ಬಾಯ್ಸ್. ಚಿತ್ರ, ಇಲ್ಲಿ ನಡೆದಿದ್ದ ವಿಷಯ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗ್ಬಾರ್ದು. ನನ್ ಮೇಲೆ ಹಣೆ. ಬಾ. ಪಬ್ಲಿಕ್. ಸಾರಿ ಸರಿ 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 ಸರಿ. ಏನಾಯ್ತು? ನಾನ್ ನಿನ್ನೆ MG ರೋಡ್ ಹೋಗೋವಾಗ ಎದುರಿಗೆ ಬರ್ತಾರ ಲಾರಿ ನೋಡ್ದಿರಾ? ಪಕ್ಕದಲ್ಲಿರೋ ಐಶ್ವರ್ಯ ಪೋಸ್ಟರ್ ನೋಡ್ತಾ ಇದ್ದೆ. ನಂದೊಂದ್ ಚಿಕ್ಕ ಸ್ಮೈಲು, ಲಾರಿದೊಂದ್ ದೊಡ್ಡ ಸೌಂಡು. ಕಣ್ಣು ಮುಚ್ಚುವಾಗ ಲಾರಿ ಬಂಪರ್ ಕಾಣಿಸ್ತಾ ಇತ್ತು, ಕಣ್ ತೆಗೆಯುವಾಗ ನೀವೆಲ್ಲ ಕಾಣಿಸ್ತಾ ಇದ್ದಾರೆ. ಈ ಟೈಮಲ್ಲೂ ತಮಾಷೆನಾ? ಆಕ್ಸಿಡೆಂಟ್ ಆದಾಗಿಂದ ಈ ಬಾಡಿಲಿ ಬಾಯ್ ಬಿಟ್ರೆ ಬೇರೆ ಯಾವ್ದು ವರ್ಕ್ ಮಾಡ್ತಾ ಇಲ್ಲ. ಬಂದವ್ರಿಗೆಲ್ಲ ಕಾರಣ ಹೇಳಿ ಹೇಳಿ ಅದಕ್ಕೂ ನೋವಾಗ್ಬಾರ್ದು ಅಂತ ಈ ಪ್ಲಾನ್. ಬೈಕ್ ನಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಥ್ಯಾಂಕ್ಸ್ ಫಾರ್ ಅಡ್ವೈಸ್. ಹೌದು, ಇವನ್ಗೆ ಆಕ್ಸಿಡೆಂಟ್ ಆದ್ರೆ ಅವಳು ಯಾಕೆ ಇಷ್ಟೊಂದು ಅಳ್ತಿದ್ದಾಳೆ? ಇವನು ಮಾಡೋ ಕೆಲಸದಿಂದ ಬೇರೆಯವ್ರು ತಾನೇ ಆಳೋದು. ಇಟ್ಸ್ ಓಕೆ, ಡೋಂಟ್ ವರಿ. ಲೈಫ್ ಅಲ್ಲಿ ಈ ತರ ಇನ್ಸಿಡೆಂಟ್ ಆಗ್ತಾ ಇರುತ್ತೆ. ಹಾ, ಇನ್ಮೇಲೆ ಆ ಐಶ್ವರ್ಯ ನೋಡ್ಬೇಕು ಅನ್ಸ್ದಾಗ್ಲೆಲ್ಲ ಈ ಐಶ್ವರ್ಯ ನೋಡು. ನೋ ಚಾನ್ಸ್. ಥ್ಯಾಂಕ್ಸ್, ಬಾಯ್. ಬರ್ತೀನಿ. ಗುಡ್ ಮಾರ್ನಿಂಗ್. ಎದುರು ನಿಂತಿರೋದ್ ಕಾಣಿಸ್ತಿಲ್ವಾ? ಕೆಲಸ ಮಾಡ್ತಾ ಇರೋದು ಕಾಣಿಸ್ತಾ ಇಲ್ವಾ? ನೀನ್ ಯಾಕೆ ಈ ಕೆಲಸ ಮಾಡ್ತಿದ್ಯಾ? ನಮ್ ಕೆಲಸ ನಾವ್ ಮಾಡ್ಕೊಂಡ್ರೆ ತಪ್ಪೇನಿದೆ? ಆಳಾಗಿ ದುಡಿಬೇಕು, ಅರಸನಾಗಿ ಬಾಳ್ಬೇಕು, ಅದು ನನ್ನ ಪಾಲಿಸಿ. ಸರಿ ಸರಿ, ಜಾಸ್ತಿ ಕೊರಿಬೇಡ. ಜಾಗಿಂಗ್ ಹೋಗ್ಬೇಕು, ಕಂಪ್ನಿ ಕೊಡು ಬಾ. ಅಕ್ಕನ್ ಕರೆದ್ರೆ ನಿನ್ನ ಕರ್ಕೊಂಡು ಹೋಗು ಅಂದ್ರು. ನಿನಗೆ ಜಾಗಿಂಗ್ ಕಂಪನಿ ಬೇಕಲ್ವಾ? నామ ఏమండి, నా పేరు నామా కాదండి, రామ, కోదండ రామ శెట్టి. ಕೋದಂಡ ರಾಮನೋ? ಅವಳು ಜಾಗಿಂಗ್ ಹೋಗ್ಬೇಕಂತೆ, ಕಂಪನಿ ಕೊಡ್ತೀರಾ? ಇವಳು ಕೇಳಿದ್ರೆ ಜಾಗಿಂಗ್ ಕಂಪ್ನಿ ಏನು, ಚಳಕೆಲಿರೋ ನಾನು ಎಣ್ಣೆ ಕಂಪ್ನಿನೇ ಬರ್ಕೊಟ್ಬಿಡ್ತೀನಿ. ಕಳ್ಸ್ಕೊಳ. ಏಳು ಕುಂಡಲವಾಡ ವೆಂಕಟರಮಣ ಗೋವಿಂದ. ಏನು
ಹುಡುಗಾಟನಾ? ನೀನ್ ಬರ್ತೀಯೋ ಇಲ್ವೋ? ನಿನ್ಗೇನು ಜಾಗಿಂಗ್ ಮಾಡ್ಬೇಕಲ್ವಾ? ನನ್ ಜೊತೆ ಅಪಾರ್ಟ್ಮೆಂಟ್ಸ್ ಹತ್ತೇಳಿ ಅದೇ ಜಾಗಿಂಗ್ ಆಗುತ್ತೆ. ಗಿರಿ ಗಿರಿ ಏನು ಕೊಡೋ? ಬೇಕಾಗಿಲ್ಲ, ನನ್ ಮೈ ಮುಟ್ಟೆ ಸುಮ್ನೆ ಬಾ. ಏನೋ ಹೆಲ್ಪ್ ಮಾಡೋಣ ಅಂತ ಕೇಳ್ದೆ, ಆಕ್ಸಿಡೆಂಟ್ ಆಗಿತ್ತಲ್ಲ ಅಂತ. ನನ್ ಮೇಲೆ ಯಾಕೆ ಗಿರ್ತಾ ಇದ್ಯಾ? ನನ್ಗೆ ನಾಯಿ ಅಂದ್ರೆ ಭಯ. ಗುದ್ರೆ ಅದಿರೋದು 5ನೇ ಫ್ಲೋರ್ ಅಲ್ಲಿ. ಮನುಷ್ಯನ್ ನೋಡಿ ಮನುಷ್ಯ ಹೆದರ್ಕೋತಾನ? ಇಲ್ಲ. ಮತ್ ನಾಯಿ ನೋಡಿ ನೀನ್ ಯಾಕೆ ಹೆದರ್ಕೋತಾ ಇದ್ಯಾ? ಗಿರಿ 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 ಏನಂದೆ ನನ್ಗೆ? ಸಾರಿ, ಇದು ಆಲ್ ಇಂಡಿಯಾ ರೇಡಿಯೋ, ಒಂದೇ ಸಲ ಬರೋದು. ಕಳ್ಸ್ಕೊ ಇಲ್ಲಿಂದ. ನೀನೊಂದ್ ಎಸ್ ಡಿ ತಗೊಂಡ್ರೆ ನಾನು ಇಲ್ಲಿಂದ ಹೋಗೋದು. ದಿಸ್ ರೂಟ್ ಇಸ್ ಬಿಸಿ, ಟ್ರೈ ಆಫ್ಟರ್ 100 years. ಗಿರಿ ಯಾಕೆ ಊರಿ? ನಿನ್ ಹೆಂಡತಿನ ಕರಿ. ಏನ್ರಿ? ಏನ ಐಶ್ವರ್ಯ ಉದ್ದೇಶ? ನಿನ್ನ ಪ್ರೀತಿಸ್ತಾ ಇದ್ದಾಳೋ ಏನೋ? ಜೋಕ್ ಮಾಡ್ತಾ ಇದೀಯಾ? ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ನೀನ್ ನನ್ಗಿಂತ ಚಿಕ್ಕವನೇ ಆಗಿದ್ರು ನನ್ ಮನ್ಸಲ್ಲಿ ಏನಿದೆ ಅಂತ ಹೇಗ್ ತಿಳ್ಕೊಂಡ್ಯೋ, ಅದೇ ರೀತಿ ಐಶ್ವರ್ಯ ಮನ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗೆ ನಿಮ್ಮಿಬ್ಬರಿಗೂ ಮದ್ವೆ ಮಾಡಿಸ್ಬೇಕು ಅಂತಿದ್ದೀನಿ. ಮದ್ವೆನಾ? ಯಾಕೆ ಆಗಲ್ವಾ? ಅಕ್ಕ, ಅದು ನಾನು. ಗಿರಿ, ನೀನ್ ಪ್ರೀತಿಸ್ದೋಳ್ ಸಿಕ್ಲಿಲ್ಲ ಅಂತ ನಿನ್ನ ಪ್ರೀತಿ ಮಾಡ್ತಿರೋಳ ದೂರ ಮಾಡ್ತೀಯಾ? ಹೌದು, ನನ್ಗೆಲ್ಲ ಗೊತ್ತು. ಲೈಫ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಹೌದು ಗಿರಿ, ನಾವು ಇಲ್ಲಿಗೆ ಬಂದಾಗ್ಲಿಂದ ನೋಡ್ತಾ ಇದ್ದೇವೆ. ತುಂಬಾ ಒಳ್ಳೆ ಹುಡುಗಿ, ಅಪ್ಪ ಅಮ್ಮ ಇಲ್ದೇ ಇರೋಳು. ನಿನ್ನನ್ನು ತುಂಬಾ ಇಷ್ಟಪಡ್ತಾಳೆ. ನೋಡಿ ಯೋಚನೆ ಮಾಡು. ನಾನು ಇಲ್ಲಿವರೆಗೂ ಅನಾಥೆ ಅನ್ಕೊಂಡಿದ್ದೆ. ನಿಮ್ ಫ್ಯಾಮಿಲಿ ಜೊತೆ ಸೇರಿಸ್ಕೊಂಡು ಆ ನೋವನ್ನ ಮರ್ಸ್ಬಿಟ್ರಿ. ಥ್ಯಾಂಕ್ಸ್ ರಾಣಿ. ಏನ್ ಸೆಂಟಿಮೆಂಟಾ?